ಸಾಮ್ಯ 4 ಸಾರಿಗೆ ನಿಗಮದ ನೌಕರ ಬಂಧುಗಳೇ ನಮಸ್ಕಾರ. ಬಂಧುಗಳೇ, ಇವತ್ತಿನ ಬೆಳವಣಿಗೆ ತಮಗೆಲ್ಲ ಗೊತ್ತಿದೆ. ಏನಪ್ಪ ಅಂತಂದರೆ, ಮಾನ್ಯ IAS ಅಧಿಕಾರಿಯಾದಂಥ ಅಕ್ರಮ್ ಪಾಸರವರು ಅಂದರೆ KSRTC MD ಅವ್ರನ್ನ ವರ್ಗಾವಣೆ ಮಾಡಿರುವಂಥದ್ದು ಸರ್ಕಾರ. ಅಂದರೆ ಇಲ್ಲಿ ಅಧಿಕಾರ ಯಾವತ್ತೂ ಕೂಡ ಶಾಶ್ವತ ಅಲ್ಲ ಅನ್ನೋದಕ್ಕೆ ಮುಖ್ಯವಾಗಿ ಕಂಡು ಬರ್ತಾ ಇರುವಂಥದ್ದು. ನಾವು ಇದ್ದದ್ದು ದಿನ ಏನು ಕೆಲಸ ಮಾಡ್ತೀವಿ ಅದನ್ನು ನೌಕರರು ನೆನೆಸ್ಕೊಂಡು ನಮ್ಗೆ ಆಶೀರ್ವಾದ ಮಾಡ್ತಾರೆ. ಅದಕ್ಕಾಗಿ ನಾವು ಕೆಲಸ ಮಾಡಬೇಕು ಅನ್ನೋದಕ್ಕೆ ಇದು ಮುಖ್ಯವಾಗಿ. ಯಾಕೆಂದರೆ ಈ ರಾಜ್ಯ ಸರ್ಕಾರ ಇವತ್ತು ಈ IAS ಅಧಿಕಾರಿನ ಅಂದರೆ ಅಕ್ರಮ್ ಪಾಸ ಅವ್ರನ್ನ ವರ್ಗಾವಣೆ ಮಾಡಿದ್ದಾರೆ. ಆದರೆ ಯಾವ ಪ್ಲೇಸ್ಗೆ ಎಲ್ಲಿಗೆ ಇನ್ನೂ ಅಂತೇಳಿ 1 ವರ್ಷದ ತನಕ ಯಾವುದೋ ರೀತಿಯ ಅವ್ರಿಗೆ ಪ್ಲೇಸ್ ತೋರಿಸಲ್ಲ ಅನ್ನುವಂಥದ್ದನ್ನೇ ಒಂದು ಕಂಡೀಷನ್ ಇರುವಂಥದ್ದು ತಾವು ಆರ್ಡ್ರಲ್ಲಿ ನೋಡ್ತಾ ಇರುವಂಥದ್ದು. ಆದರೆ ಇಲ್ಲಿಗೆ ಇವತ್ತು ಹೊಸ MD ಅವರು ಕೂಡ ಆಗಮನ ಆಗಿದ್ದಾರೆ ಅಂತೇಳಿ ಆದೇಶ ಆಗಿರುವಂಥದ್ದು. ಇದಕ್ಕೆ ನೌಕರರು ಕೂಡ ಹೇಳ್ತಾ ಇರ್ತಾರೆ, ಇದು ನೌಕರರ ಸ್ಥಾಪನೆ ಅನ್ನುವಂಥದ್ದನ್ನು ನೌಕರು ಕೆಲವೊಂದಷ್ಟು ಜನ ಆಲ್ರೆಡಿ ಚರ್ಚೆ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದರೆ, ಇವರ ಬೆಳವಣಿಗೆ, ಇವರ ವಿಚಾರಗಳು, ಇವರು ಬಂದ ಮೇಲೆ ಏನೇನು ಆಗ್ತಾ ಇದೆ, ಏನೇನು ಹೋಗ್ತಾ ಇದೆ. ಕೆಲವೊಂದಷ್ಟು ನಮ್ಮ ನೌಕರರು ಮೈಸೂರು ಭಾಗದ ಒಂದು ಕೆಲವೊಂದಷ್ಟು ಜನ ಇವ್ರ ಮೇಲೆ ಕೂಡ ಆರೋಪ ಮಾಡಿದ್ದಾರೆ. ಯಾಕೆಂದರೆ ಅಲ್ಲಿ ಏನು DC ಆದಂಥ ಶ್ರೀನಿವಾಸರವರು ಭ್ರಷ್ಟಾಚಾರ ಎಗ್ಗಿಲ್ಲದೆ ನಡೀತಾ ಇರುವಂಥದ್ದಕ್ಕೆ ಮುಖ್ಯವಾಗಿ ಕಾರಣವಾಗಿದ್ದಾರೆ. ಅಲ್ಲಿ ಮತ್ತು ಗ್ರಾಮಾಂತರ ಡಿವಿಷನ್ DC ಅವರು ಇದ್ದಂಥದ್ದು, ಜೊತೆಗೆ ಅಲ್ಲಿ ಇದ್ದಂಥ AO ಅವರು ಮಂಜುನಾಥ್ ಅಂತೇಳಿ ಹಲವಾರು ಪ್ರಕರಣಗಳು ಭಾಗಿಯಾಗಿದ್ದಾರೆ. ಭ್ರಷ್ಟಾಚಾರಕ್ಕೆ ಅವರು 2 ಬಾರಿ ಭ್ರಷ್ಟಾಚಾರದಲ್ಲಿ ಮುಳುಗಿದ್ರು, ಅಂದರೆ ಸಿಲ್ಕೊಂಡಿದ್ರು. ಅದೆಲ್ಲ ಲೋಕಾಯುಕ್ತರು ಕೂಡ ದಾಳಿಯಾಗಿದೆ. ಅಂಥವ್ರಿಗೆ ಈ MD ಕೂಡ ಸಹಕಾರ ನೀಡುತ್ತಾ ಇದ್ದಾರೆ ಅನ್ನುವಂಥದ್ದು ಅಲ್ಲಿರುವಂಥ ಆರೋಪ ಕೇಳಿಬಂತಿದ್ದಂಥದ್ದು. ಅಲ್ಲಿ ಕೆಲವೊಂದಷ್ಟು ಆರೋಪ ಮಾಡಿ ಎಲ್ಲ ಸಾಬೀತು ಮಾಡ್ತಾ ಇದ್ದಾರೆ ಅನ್ನುವಂಥ ವಿಚಾರದಲ್ಲಿ ಅವ್ರನ್ನ ಚಾಮರಾಜನಗರಕ್ಕೆ ವರ್ಗಾವಣೆ ಮಾಡಿದ್ದಾರೆ DC ಅವ್ರನ್ನ ಅನ್ನುವಂಥದ್ದು. ಆದರೆ ಡ್ರೈವರು, ಕಂಡಕ್ಟ್ರು, ಮೆಕ್ಯಾನಿಕ್ಗೆ ತಪ್ಪು ಮಾಡಿದ ತಕ್ಷಣವೇ ಶಿಕ್ಷೆಯನ್ನು ಘೋಷಣೆ ಮಾಡ್ತಾರೆ. ಅಂದರೆ ಮೊದಲು ಅಮಾನತ್ತು, ನಂತರ ವಿಚಾರಣೆ ಮಾಡಿ ಅವ್ರನ್ನ ವಜಾ ಮಾಡಬೇಕಾ, ಮತ್ತೊಂದು ಮಾಡಬೇಕಾ ಅಂತೇಳಿ ಚಿಂತನೆ ಮಾಡ್ತಾರೆ. ಆದರೆ ಅದೇ ಅಧಿಕಾರಿಗಳು ಕಾನೂನು ಒಂದು, ನೌಕರಿಗೆ ಒಂದು ಕಾನೂನಾ? ಇದು ಎಷ್ಟು ಸರಿ? ಆದರೆ ಒಂದು ಭಾಗ ಇರಲಿ, ಮುಂದೆ ಇನ್ನೂ ಹಲವಾರು ವಿಚಾರಗಳಿವೆ, ಅದನ್ನು ತಿಳಿಸ್ತೇನೆ. ಜೊತೆಗೆ ಇವತ್ತು ಏನು ಕನ್ಸಿಲೇಷನ್ ಇತ್ತು, ಇವತ್ತು 10ನೇ ತಾರೀಕು ಲೇಬರ್ ಕಮಿಷನರ್ ಹತ್ರ ಕನ್ಸಿಲೇಷನ್ ಇತ್ತು. ಆದರೆ ನಿನ್ನೆ ಡೇಟ್ನಲ್ಲೇ ಅದು ಮುಂದೆ ಹೋಗಿದೆ. ಈ ತಿಂಗಳು ಕೊನೆ 30ನೇ ತಾರೀಕಿಗೆ ಅದು ಮುಂದೂಡಿದ್ದಾರೆ ಅಂತೇಳಿ ಕೆಲವೊಂದಷ್ಟು ಸಾಮಾಜಿಕ ಜಾಲತಾಣದಲ್ಲಿ ನೋಡಿದಂಥದ್ದು. ನೋಡಿ, ಹಾವು ಸಾಯಲ್ಲ, ಕೋಲು ಮುರಿಯಲ್ಲ ಅನ್ನುವಂಥ ಪರಿಸ್ಥಿತಿಲಿ ಇವತ್ತು ನಡೀತಾ ಇದೆ. ನಾನು ಸಂಘಟನೆ ಕೇಳೋದು ಇಷ್ಟೇ, ಇವತ್ತು ಏನು ಲೇಬರ್ ಕಮಿಷನರ್ ಹತ್ರ ಕನ್ಸಿಲೇಷನ್ ಇದೆ, ನಾವಿನ್ನೂ ಸಾಯೋ ತನಕ ಈ ಕನ್ಸಿಲೇಷನ್ ಅಟೆಂಡ್ ಮಾಡ್ತಾಯಿದ್ರು ಕೂಡ ಬಗೆಹರಿಯಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಾಣ್ ಬರ್ತಾ ಇರುವಂಥದ್ದು. ಯಾಕೆಂದರೆ ಹಿಂದೆಯಿಂದನೂ ಹಿಂಗೆ ಮಾಡ್ಕೊಬರ್ತಾ ಇದ್ದಾರೆ. ಅಲ್ಲಿ ಏನಪ್ಪ ಅಂದರೆ, ಮಾನ್ಯ ಮುಖ್ಯಮಂತ್ರಿ, ಮಾನ್ಯ ಸಾರಿಗೆ ಸಚಿವರ ಹತ್ರ ಮೀಟಿಂಗ್ ಆಗಿ ಯಶಸ್ವಿ ಆಗದಲ್ಲೇ ಇಷ್ಟೊಂದು ವಿಫಲ ಆಗಿದೆ. ಬರೀ ಸಂಧಾನ ಅಧಿಕಾರಿ ಹತ್ರ ಸಮಸ್ಯೆ ಯಾಕೆ ಬಗೆಹರಿಯುತ್ತದೆ? ಅದರಿಂದ ಈ ಸಂಘಟನೆಗಳಲ್ಲಿ ಏನಪ್ಪ ಅಂತಂದರೆ ವೀಕ್ನೆಸ್ಸು, ಇಲ್ಲಿ ಕಿತ್ತಾಡ್ತಾ ಇದ್ದಾರೆ, ಇಲ್ಲಿ ಒಂದು ಬಣ ಒಂದೊಂದು ಕಡೆ, ಮತ್ತೊಂದು ಬಣ ಇನ್ನೊಂದು ಕಡೆ ಅಂತೇಳಿ ಇರೋದ್ರಿಂದನೇ ಇವತ್ತು ಈ ಸರ್ಕಾರಗಳು ಈ ರೀತಿ ಆಟ ಆಡ್ತಾ ಇದ್ದಾವೆ ಅಂತೇಳಿ ನೌಕರರು ಭಾಳ ನೋವು ತೊಡ್ಕೊತಾ ಇರುವಂಥದ್ದು. ಆದರೆ ಈಗ ಇವತ್ತು ಕೋರ್ಟ್ನಲ್ಲಿ 23ನೇ ತಾರೀಕು, ಇದೇ ತಿಂಗಳು 23ನೇ ತಾರೀಕು ಇದೆ, ಏನು PIL ಹಾಕಿದ್ರು ಆ ವಿಚಾರವಾಗಿ. ಅದು 2ನೇ ತಾರೀಕಿತ್ತು, 2ರಿಂದ 3ಕ್ಕೆ ಹೋಯ್ತು, 3ರಿಂದ 23ಕ್ಕೆ ಹೋಗಿದೆ. ಆದರೆ ಇವತ್ತು ನಮಗೆ ಕೋರ್ಟಲ್ಲಿ ನ್ಯಾಯ ಸಿಗಬೇಕಾಗಿರುವಂಥ ಪರಿಸ್ಥಿತಿಯಲ್ಲಿಯೂ ಕೂಡ ಎದ್ದು ಕಾಣ್ತಾ ಇಲ್ಲ. ಯಾಕೆಂದರೆ ಆಡಳಿತ ಮಂಡಳಿ, ಆ ಕೋರ್ಟು ಬೆಂಚ್ ಅಂದರೆ ಅವ್ರನ್ನೂ ಕೂಡ ಜಡ್ಜನ್ನೇ ಕೂಡ ಚೇಂಜ್ ಮಾಡಿ ನ್ಯಾಯಾಲಯದಲ್ಲಿ ನಡೆಸ್ತಾ ಇರುವಂಥ ವಿಚಾರ ಆಗಿದೆ. ಹಿಂದೆ ಇದ್ದಂಥ ಜಡ್ಜು, ನ್ಯಾಯಮೂರ್ತಿಗಳು ನಮಗೆ ನ್ಯಾಯ ಕೊಡ್ತಿದ್ರು, ಈಗ ಅದನ್ನು ಕೂಡ ಚೇಂಜ್ ಮಾಡ್ತಾರೆ ಅನ್ನುವಂಥದ್ದು ಹಿಂದೆಯೇ ಹೇಳಿದ್ದೇನೆ. ಅದೇ ರೀತಿ ಚೇಂಜ್ ಮಾಡಿ ಮುಂದಕ್ಕೆ ಹೋಗಿದೆ. ನೋಡೋಣ 23ನೇ ತಾರೀಕು ಏನಾಗುತ್ತೆ, ಏನು ಬಿಡುತ್ತೆ. ಯಾಕೆಂದರೆ ಈಗ ಹೊಸ ಸರ್ಕಾರ, ಹೊಸ ಸರ್ಕಾರ ಅಂದರೆ ಸನ್ಮಾನ್ಯ DK ಶಿವಕುಮಾರ್ ಅವರ ಸರ್ಕಾರ ಆಗಿದೆ. ಇವ್ರು ಏನು ಮಾಡ್ತಾರೆ, ಏನು ಬಿಡ್ತಾರೋ ನಮಗೆ ಗೊತ್ತಿಲ್ಲ. ಆದರೆ ನೌಕರರು ಭಾಳ ಏನೋ ಸರ್ಕಾರ ಮಾಡ್ಬೋದೇನೋ, ನೌಕರಿಗೆ ಅನುಕೂಲ ಆಗ್ಬೋದೇನೋ ಅಂತ. ಆದರೆ ಆಡಳಿತ ಮಂಡಳಿ ಇವತ್ತೇನು ಅನ್ಯಾಯ ಮಾಡಿದೆ ಅವರೆಲ್ಲ ಇವತ್ತು ಅನುಭವಿಸ್ತಾ ಇದ್ದಾರೆ. ವರ್ಗಾವಣೆಗಳು, ಮತ್ತೊಂದು ಮಗದೊಂದು ಏನೋ ಒಂದು ಆಗಿ
ಅದಕ್ಕೆ ಮುಖ್ಯವಾಗಿ ಸಾರಿಗೆ ಸಚಿವರು ಕೂಡ ಬದಲಾವಣೆ ಆಗಿರುವಂಥದ್ದು. ಅವರು ಎಷ್ಟು ನೌಕರಿಗೆ ಯಾವ್ಯಾವ ರೀತಿ ದಾರಿ ತಪ್ಪಿಸ್ತಾ ಇದ್ದಾರೆ ಅಂತ ಎಲ್ಲ ಗೊತ್ತಿದೆ. ಹೀಗೆ ಹಲವಾರು ವಿಚಾರಗಳಿದ್ದಾವೆ. ಭಾಳ ನೌಕರರು ನೋವಿನಲ್ಲಿ ಇವತ್ತು ವರ್ಗಾವಣೆ ವಿಚಾರ ಕೇಳ್ತಾಯಿದ್ರು. ವರ್ಗಾವಣೆ ವಿಚಾರದಲ್ಲಿ ಪಾಪ ಒಂದಷ್ಟು ಆಗಿದೆ. ಜೊತೆಗೆ ಇನ್ನೊಂದು ವಿಚಾರ ಬಂದಿದೆ. ವರ್ಗಾವಣೆ ವಿಚಾರದಲ್ಲಿ ಏನು ನಿಗಮದಿಂದ ನಿಗಮಕ್ಕೆ ವರ್ಗಾವಣೆ ಇದೆ ಅದು ಧಾರವಾಡದಲ್ಲಿ ಏನು ಹುಬ್ಳಿ ಧಾರವಾಡ ಏನು ಬಸ್ಗಳಿದ್ದಾವೆ BRTS ಅದನ್ನು ಹೊರತುಪಡಿಸಿ ಅಂತೇಳಿ ವರ್ಗಾವಣೆಯಲ್ಲಿ ಆದೇಶ ಮಾಡ್ತಾರೆ ಅಂತೇಳಿ ಪಾಪ ಅಲ್ಲಿ ನೌಕರರು ನನಗೆ ಕಾಲ್ ಮಾಡಿ ತಿಳಿಸಿರುವಂಥದ್ದು. ಯಾಕೆಂದರೆ ವರ್ಗಾವಣೆ ಎಲ್ಲರಿಗೂ ಹಕ್ಕು. ನಿಮಗೆ ಅಲ್ಲಿ ನೌಕರು ಬೇಕು ಅಂದರೆ ಅಲ್ಲಿರುವಂಥ ಇನ್ನೂ ಅಲ್ಲಿಗೆ ಯಾರು ಆಪ್ಷನ್ ಕೇಳಿ, ನೀವು ಅಲ್ಲಿಗೆ ಯಾರು ಹೋಗ್ತಾರೆ ಆ ಹೋಗೋರಿಗೆ ತರಬೇತಿ ಕೊಟ್ಟು ಆ ಬಸ್ಗಳಿಗೆ ಕಳಿಸ್ಕೊಡಿ. ಪಾಪ ಅಲ್ಲಿರೋ ನೌಕರನ್ನ ನೀವು ಅಲ್ಲಿ ಸೇರಿಸುವಾಗ ನಿಮಗೆ ನಾವು ಅನುಕೂಲ ಮಾಡಿಕೊಡ್ತೀವಿ ಅಂತೇಳಿ ಮಾಡಿಕೊಟ್ಬಿಟ್ಟು ಇವತ್ತು ಆರೋಗ್ಯ ಸರಿ ಇಲ್ಲ, BP ಇದೆ, ಶುಗರ್ ಇದೆ ಅಂತೇಳಿ ಹಲವಾರು ಜನ CTM ಮತ್ತೊಬ್ಬರು ಮಗರೊಬ್ಬರ ಹತ್ರ ಭೇಟಿ ಮಾಡಿ ಕೇಳ್ಕೊಂಡ್ರು ಕೂಡ ವರ್ಗಾವಣೆ ಮಾಡ್ತಾಯಿಲ್ಲ ಅಂತೇಳಿ ನನಗೆ ಆರೋಪ ಕೇಳಿಬಂದಿರುವಂಥದ್ದು. ಇಂಥ ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಡಿಪೋಗಳಲ್ಲಿ ಹಲವಾರು ರೀತಿಯಲ್ಲಿ ಸಮಸ್ಯೆಗಳಿದ್ದಾವೆ. ಇದನ್ನೆಲ್ಲ ಬಗೆಹರಿಸುವಂಥ ಪ್ರಯತ್ನ ಮಾಡಲಿಕ್ಕೆ ನಾನು ಇವತ್ತು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು, ಮೀಟ್ ಮಾಡಬೇಕು ಅಂತೇಳಿ ಬೆಳಗಾಮಿಂದ ಒಂದಷ್ಟು ಜನ ನೌಕರು ಬಂದಿದ್ದರು. ಮೀಟ್ ಮಾಡಿದ್ದಾರೆ ಕೂಡ. ಮುಂದಿನ ದಿನಮಾನಗಳ ಯಾವ ರೀತಿ ತಗೊಂಡೋಗ್ಬೇಕು, ಏನು ಮಾಡಬೇಕು, ಹಿಂದೆ ಇಲ್ಲಿ ಇವೆಲ್ಲ ಏನು ಸಂಘಟನೆಗಳು ಯಾವ್ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾವೆ, ನಾವು ಮುಂದೆ ಏನು ಮಾಡಬೇಕು ಅನ್ನುವಂಥ ವಿಚಾರದಲ್ಲಿ ಬಂದು ಪಾಪ ಮೀಟ್ ಮಾಡಿ ಸುಮಾರು ಬೆಳಿಗ್ಗೆಯಿಂದ ಸಂಜೆ ಗಂಟ ಚರ್ಚೆ ಮಾಡಿ ಹೋಗಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ನೌಕರಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಏನು ಮಾಡಬೇಕು ಅದನ್ನೆಲ್ಲ ಪ್ರಯತ್ನ ಮಾಡೋಣ. ಹಲವಾರು ಸಮಸ್ಯೆಗಳಿದ್ದಾವೆ, ನೂರಾರು ಸಮಸ್ಯೆಗಳಿದ್ದಾವೆ. ಜೊತೆಗೆ ಇವತ್ತು ನಮಗೆ 26 ತಿಂಗಳು ಅರಿಯರ್ಸ್ ಕೊಟ್ಟು ಇನ್ನೂ 12 ತಿಂಗಳು ಬಾಕಿ ಉಳಿಸ್ಕೊಂಡಿದ್ದಾರೆ. ಮತ್ತು 12% ಏಕಪಕ್ಷ ಮಾಡಿದ್ದಾರೆ. ಇದನ್ನು ಈ ಸರ್ಕಾರ ಏನು ಮಾಡುತ್ತೋ, ಏನು ತಿದ್ದುಪಡಿ ಮಾಡುತ್ತೋ ಏನೋ ಗೊತ್ತಿಲ್ಲ. ಈ ಕೋರ್ಟಲ್ಲಿ ಏನು ಹೇಳಿ ನಿರ್ದೇಶನ ಮಾಡ್ತಾರೋ ಗೊತ್ತಿಲ್ಲ. ಈ ಸಂಧಾನ ಅಂತೂ ಯಾವುದೇ ಕಾರಣಕ್ಕೂ ನಾನು ಈ ಸಂಧಾನ ಇದರಲ್ಲಿ ಏನು ಅನಧಿಕೃತ ಮುಷ್ಕರಗಳು, ಅನಧಿಕೃತ ಇದು ಅಂತ ಹೇಳ್ತಾರೆ, ಕಾನೂನು ಬಾಹಿರ ಹೋರಾಟ ಅಂತ ಹೇಳ್ತಾರೆ. ಕಾನೂನು ಬಾಹಿರ ಹೋರಾಟ ಅಂತ ಹೇಳಿದ್ಮೇಲೆ ನೀವು ಇಷ್ಟು ದಿನದೊಳಗಡೆ ಸಮಸ್ಯೆ ಬಗೆಹರಿಸ್ಬೇಕಲ್ಲ, ಸಂಧಾನ ಸಭೆ ಯಶಸ್ವಿ ಆಗಬೇಕಲ್ಲ. ಯಾವಾಗ ಮಾಡ್ತೀರಿ? ಎಷ್ಟು ವರ್ಷ ಮಾಡ್ತೀರಿ ಸಂಧಾನ ಸಭೆನ? ಮಾತೆತ್ತರೆ ಮುಷ್ಕರಕ್ಕೆ ಮತ್ತೊಂದಕ್ಕೆ ಹೋದರೆ ಎಸ್ಮಾ ಇದೆ, ಕಾನೂನು ಬಾಹಿರ ಅಂತ ಹೇಳ್ತೀರಿ. ಈಗ ಇದೊಂದಕ್ಕೆ ಎಸ್ಮಾ ಇರುವಂಥದ್ದು ಅಗತ್ಯ ಸೇವೆಗಳ ಅಡಿನಲ್ಲಿ ನಮ್ಮದೊಂದೇ ಸಾರಿಗೆ ಸಂಸ್ಥೆನೇ ಬರೋದು. ಸಾರ್ವಜನಿಕರಿಗೆ ಸೇವೆ ಮಾಡುವಂಥದ್ದು KE ಇರ್ಬೋದು, ವಾಟರ್ ಇರ್ಬೋದು, ಆಸ್ಪತ್ರೆ ಇರ್ಬೋದು, ಪೊಲೀಸ್ನವ್ರು ಇರ್ಬೋದು, ಹೀಗೆ ಹಲವಾರು ರೀತಿಗಳಿದೆ. ನಮ್ಮ ಮುಷ್ಕರ ಮಾಡಬೇಡಿ ಅಂತ ಹೇಳ್ತೀವಿ, ನಾವು ಮಾಡಲ್ಲ ಖಂಡಿತ. ಆದರೆ ನಮಗೆ ಏನು ಕೊಡಬೇಕು, ಟೈಮ್ಗೆ ಯಾವ ರೀತಿ ಏನು ನ್ಯಾಯ ಕೊಡಬೇಕು. ಇವತ್ತು ಬೆಲೆ ಏರಿಕೆಗೆ ಅನುಗುಣವಾಗಿ ನಮಗೆ ವೇತನ ಕೊಟ್ಟರೆ ನಾವ್ಯಾಕೆ ಹೋರಾಟ ಮತ್ತೊಂದು ಮಾಡ್ತೀವಿ? ನಿಮ್ಗೆ ನಾವು ಕೊಡೋದಲ್ಲೇ ನಿಮಗೆ ಎಸ್ವ ತರ್ತೀವಿ, ನೀವು ಡಿಸ್ಮಿಸ್ ಮಾಡ್ತೀವಿ, ಪೊಲೀಸ್ನವ್ರು ತರಿಸ್ತೀವಿ, ಮತ್ತು ಪ್ರೈವೇಟ್ ಬಸ್ಗಳು ತರಿಸ್ತೀವಿ ಅಂತ ಎದುರಿಸ್ತೀರಲ್ಲ. ಇದು ಸರ್ಕಾರದ ನೀತಿನ ಇದು? ನೋಡೋಣ. ಸಾರಿಗೆ ಸಚಿವರು ಹೊಸಬ್ರು ಬಂದಿದ್ದಾರೆ, ಬೈರತಿ ಸುರೇಶ್ ಅನ್ನೋರು. ಇವರು ಯಾವ ರೀತಿ ಏನು ನಡೆಸ್ಕೊಳ್ತಾರೆ, ಏನು ಮಾಡ್ತಾರೆ ಅನ್ನುವಂಥ ವಿಚಾರದಲ್ಲಿ ನೋಡೋಣ. ಮುಂದಿನ ದಿನಮಾನಗಳಲ್ಲಿ ಇದಕ್ಕೆಲ್ಲ ಅಂತ್ಯ ಕಾಡಲಿಕ್ಕೆ ಹೋರಾಟಗಳನ್ನ, ರೂಪುರೇಷೆಗಳನ್ನ ಸಿದ್ಧತೆ ಮಾಡೋಣ ಅಂಥೇಳಿ ನನ್ನ ಇಲ್ಲೇ ಮುಕ್ತಾಯ ಮಾಡಿ ನನ್ನ ಮಾತು ಮುಗಿಸ್ತೇನೆ ಸ್ನೇಹಿತರೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.